ಹಾಯ್ ಫ್ರೆಂಡ್ಸ್, ಮೆಲ್ಬೋರ್ನ್ 4ನೇ ಟೆಸ್ಟು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿದ್ದು, ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ 152ಕ್ಕೆ ಆಲ್ಔಟ್ ಆಗಿರುತ್ತದೆ. ಇಂಗ್ಲೆಂಡ್ ಅವರು ಉತ್ತಮ ಬಾಲಿಂಗ್ ಪರಿಣಾಮವಾಗಿ ಇವರು ಟಂಗ್ ಅವರು 5 ವಿಕೆಟ್ ಹೋಗಿದ್ರೆ ಅಟ್ಕಿನ್ಸನ್ ಅವರು 2 ವಿಕೆಟ್ ಹೋಗಿದ್ದಾರೆ. ಬ್ಯಾಟಿಂಗಲ್ಲಿ 8ನೇ ಕ್ರಮಾಂಕದ ವೇಗದ ಬೌಲರ್ ನೀಸರ್ ಅವರು 35 ರನ್ ಹೊಡೆದರೆ ಸೆಕೆಂಡ್ ಹೈಯೆಸ್ಟ್ ಕವಾಜೆ ಅವರು 29. ಇಂಗ್ಲೆಂಡ್ ಅವರು ಬಾಲಿಂಗಲ್ಲಿ ಉತ್ತಮ ಹಾಕಿದರೂ ಕೂಡ ಬ್ಯಾಟಿಂಗಲ್ಲಿ ಮತ್ತೆ ಫೇಲ್ಯೂರ್ ಕಂಟಿನ್ಯೂ ಆಗಿದೆ. 110ಕ್ಕೆ ಆಲ್ಔಟ್ ಆಗಿರುತ್ತಾರೆ. ಅದರಲ್ಲಿ ಅಟ್ಕಿನ್ಸನ್ ಅವರು 28 ಹೊಡೆದರೆ ಬ್ರೂಕ್ ಅವರು 41 ಹೈಯೆಸ್ಟ್ ರನ್ ಈ ಟೆಸ್ಟಲ್ಲಿ. ಸದ್ಯಕ್ಕೆ ಹೈಯೆಸ್ಟ್ ರನ್ ಇವ್ರದೇ, ಬ್ರೂಕ್ ಅವ್ರದ್ದೇ ಆಗಿರುತ್ತದೆ. 42 ಲೀಡ್ ಪಡೆದು ಆಸ್ಟ್ರೇಲಿಯಾದವರು. ಆಸ್ಟ್ರೇಲಿಯಾ ಪರವಾಗಿ ಬೋಲ್ಯಾಂಡ್ 3 ಹೋಗಿದ್ರೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ನೀಸರ್ 4 ವಿಕೆಟ್ ಹೋಗಿದ್ದಾರೆ. ಒಂದು ಆಶ್ಚರ್ಯ ಏನಂದರೆ 75 ಓವರ್ಗಳಲ್ಲಿ 20 ವಿಕೆಟ್. ಮೊದಲೇ ದಿನಾನೇ 2 ತಂಡ ಆಲ್ಔಟ್ ಆಗಿ ತಿರ್ಗಾ ಮತ್ತೆ ಆಸ್ಟ್ರೇಲಿಯಾ ಅವರು ಬ್ಯಾಟಿಂಗ್ ಆಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಓಪನರು ಬೋಲ್ಯಾಂಡ್ ಬಂದಿದ್ದಾರೆ. ನಂಬರ್ 10-11ನಲ್ಲಿ ಬರುವಂಥ ಬಾಲರು ಓಪನರು ಟಾವಿಸ್ ಹೆಡ್ ಜೊತೆ ಬಂದಿದ್ದಾರೆ. ಇನ್ನು ಏನು ವಿಶೇಷ ಕಾದಿದೆಯೋ ಗೊತ್ತಿಲ್ಲ. ನನ್ನ ಈ ಪಂದ್ಯ ಹೋಗುತ್ತಿರುವ ಸ್ಟೇಜ್ ನೋಡ್ರೆ ನಾಳೆ ಪಂದ್ಯ ಮುಗಿದ್ರೂ ಏನು, 2 ದಿನಕ್ಕೆ ಮುಗಿದ್ರೂ ಏನು ಆಶ್ಚರ್ಯ ಇಲ್ಲ. ಅದೇ ರೀತಿ ಇವತ್ತು ಭಾರತದ ಮಹಿಳೆಯರು 3ನೇ T20 ಪಂದ್ಯ ಆಡ್ತವ್ರೆ. ಶ್ರೀಲಂಕಾ ವಿರುದ್ಧ. ಆಲ್ರೆಡಿ ಸರಣಿ ಗೆದ್ದಿದ್ದಾರೆ. ಆದರೂ ಕೂಡ ವಿಶ್ವಕಪ್ ಹತ್ತಿರ ಇರೋದ್ರಿಂದ, ಮುಂದಿನ ಜೂನ್ ತಿಂಗಳಲ್ಲಿರೋದ್ರಿಂದ ಯಾವುದನ್ನು ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಆಲ್ ದ ಬೆಸ್ಟ್ ಇಂಡಿಯಾ.